ಇವತ್ತಿನ ಟ್ರೆಂಡ್ ಅಲ್ಲಿ ಸುದೀಪ್ ಅವರು ಇದನ್ನ ಹೇಳಿದ್ರು. ನಾನು ಸತ್ಯವರು ಹೇಳ್ತೀನಿ, ಇಷ್ಟು ಕತೆ ಒಂದು ಹೇಳಿದ್ರು. ಬಟ್ ಆಗುತ್ತಾ ಇದು? ಬಟ್ ಇವ್ರು ಮಾಡ್ತಾರೆ, ಇವ್ರಿಗೆ ಸಪೋರ್ಟಿವ್ ಆಗಿ ಲೊಕೇಶನ್ಸ್ ಆಗ್ಬೋದು, ಎಲ್ಲ ಇವತ್ತಿನ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಬಟ್ ಅವರೊಬ್ಬರು ಶ್ರಮ ಪಟ್ಟರೆ ಆಗಲ್ಲ. ಅವ್ರ ಹತ್ರ ಟೀಮ್ ಇಟ್ಕೊಂಡಿದ್ದಾರೆ. ಸೊ ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ ಅಂತ ನಾನು ಅನ್ಕೊಂಡ್ಬಂದೆ. ಸುದೀಪ್ ಅವರೇ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಏನಕ್ಕೆ ನಿಮ್ಮನ್ನೇ ಪಾಯಿಂಟ್ ಮಾಡಿ ಹೇಳ್ತೀನಿ ಅಂದ್ರೆ, ನಿಮಗೆ ಗೊತ್ತು ನಾನು ಇರೋದು ಓಪನ್ ಆಗಿ ಮಾತಾಡೋನು. ಒಬ್ಬ ಹೀರೋ ಇವತ್ತು ಬರೀ ಸ್ಕ್ರೀನ್ ಮೇಲಲ್ಲ, ಸೆಟ್ ಮೇಲೂ ಹೀರೋ ಆಗಿದ್ರೆ ಈ ತರ ಸಿನಿಮಾ ಮಾಡ್ಬೋದು. ತಮಾಷೆ ಅಲ್ಲ, ಯಾಕಂದ್ರೆ ನಾನು ಇವತ್ತು ಸಿನಿಮಾ ಮಾಡ್ತಾ ಇದ್ದೀನಿ, ಮಾಡಕ್ಕಾಗದೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು. ಇಷ್ಟು ದೊಡ್ಡ ಸಿನಿಮಾನ 114 ದಿನ ಶೂಟಿಂಗ್ ಆಗ್ಬೋದು, 180-60 ಕಾಲ್ಶೀಟ್ ಆಗ್ಬೋದು, ಲೊಕೇಶನ್ಸ್ 100 ಲೊಕೇಶನ್ಸ್ ಅಂತೀರಾ. ಇದನ್ನ ಮ್ಯಾಜಿಕ್ ಮಾಡಿದ್ರು ಆಗಲ್ಲ ಅಂತ ಅನ್ಸುತ್ತೆ. ಇವತ್ತು ಸಿಜಿಯಲ್ಲೂ ಆ ತರ ಒಂದು ನಾವು ಸೆಟ್ ಮಾಡ್ಕೊಂಡು ಮಾಡಿದ್ರು ಸಿಜಿ ವರ್ಕ್ ಮಾಡಬೇಕು ಅಂದ್ರೆ ಇವತ್ತು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಗೊತ್ತು. ಅದೇ ಒಂದು 3 ತಿಂಗಳು 6 ತಿಂಗಳಿಗೆ ಟೈಮ್ ಆಗುತ್ತೆ. ನೀವು ಈ ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟು ದೊಡ್ಡ ಸಿನಿಮಾನ ನೀವು ಮಾಡಿದ್ದೀರಾ ಅಂದ್ರೆ ಇದು ಚಿತ್ರರಂಗದಲ್ಲಿ ಇವತ್ತಿಂದ ಇದು ಒಂದು ಟ್ರೆಂಡ್ ಸೆಟ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೊಂದು ಟ್ರೆಂಡ್ ಸೆಟ್ಟರ್ ಸರ್. ಇದು ಬರೀ ಕನ್ನಡ ಚಿತ್ರರಂಗಕ್ಕಲ್ಲ. ನಾನು ನೋಡ್ತಾ ಇದ್ದೆ, ತೆಲುಗು, ತಮಿಳ್, ಮಲಯಾಳಂ ಈ ತರ ಸರ್ ನಿಮ್ಗಿದ್ದೆ ಯಾವ್ದು ಮೊನ್ನೆ ಯಾವ್ದೋ ಒಂದು ಕಾರ್ ತಗೋಬೇಕು ಅಂತ ಯಾವ್ದು ತರಿಸ್ದೆ. ಅವ್ರು ಹೇಳ್ತಿದ್ರು ಏನೋ 8 ಪಿಸ್ಟನ್ನು ಏನೋ ಎಷ್ಟು ಆರ್ಸ್ ಪವರ್ ಅಂತ. ನಿಮ್ಗೆ ಆ ದೇವರು ಅಷ್ಟು ಆರ್ಸ್ ಪವರ್, ಅಷ್ಟು ಎನರ್ಜಿ ನಿಮ್ಗೆ ಕೊಟ್ಟವನೇ ಸರ್. ಸತ್ಯ ಹೇಳ್ತೀನಿ ನಾನೊಬ್ಬ. ಯಾಕಂದ್ರೆ ನಾನು ಈ ಚಿತ್ರರಂಗದಲ್ಲಿ ಸಿನಿಮಾ ಮಾಡೋದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದು ಕೂತ್ಕೊಂಡು ಕತೆ ಡಿಸ್ಕಸ್ ಮಾಡಿ ಎಕ್ಸಿಕ್ಯೂಷನ್ ಮಾಡಬೇಕು, ಅದನ್ನ ಕಾರ್ಯರೂಪಕ್ಕೆ ತಂದು ಸೆಟ್ಗೆ ಹೋಗ್ಬೇಕು ಅಂತ 4 ತಿಂಗಳು ಬೇಕು ನನಗೆ. ಇವತ್ತು ಇದನ್ನ ಕರೆಕ್ಟ್ ಆಗಿ ನಿಮಗೆ ಒಬ್ಬ ಹೀರೋ, ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಏನ್ ಹೇಳ್ತೀವಿ, ಆ ಡ್ರೈವಿಂಗ್ ಫೋರ್ಸ್ ನೀವಾಗಿರೋದ್ರಿಂದ ಈ ಚಿತ್ರ ಇವತ್ತು ಇಷ್ಟು ಬೇಗ ಮುಗಿದು, ಇಷ್ಟು ದೊಡ್ಡ ಚಿತ್ರ, ಇಷ್ಟು ಲೊಕೇಶನ್ಸ್ ಆಗ್ಬೋದು, ಇಷ್ಟು ಕಾಲ್ಶೀಟ್ ಆಗ್ಬೋದು. ಕಾಲ್ಶೀಟ್ ಆಗುತ್ತೆ ಅಂದ್ರೆ ಆಗುತ್ತೆ, ಅಫ್ಕೋರ್ಸ್. ಕಾಲ್ಶೀಟ್ ನಾವು ಪ್ರೊಡ್ಯೂಸರ್ ದುಡ್ಡು ಕೊಡ್ಬೋದು, ಆದ್ರೆ ಕೆಲಸ ಮಾಡೋದಿರಲ್ಲ 24/7. ಅವ್ರನ್ನ ನಾವು ನಿಜವಾಗ್ಲೂ ಹೇಳ್ತೀನಿ, ವಿ ಕಾಂಟ್. ಖಂಡಿತವಾಗ್ಲೂ ದುಡ್ಡು ಕೊಡ್ಬೋದು ನಾವು. ಆ 24/7 ಕೆಲಸ ಮಾಡ್ಕೊಂಡು ಯಾರು ಹೇಳ್ತಾ ಇದ್ರಿ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡು ಶೂಟಿಂಗ್ ಮಾಡ್ತಾ ಇದ್ವಿ ಅಂತ. ನಾನು ಏನಕ್ಕೆ ಇಷ್ಟು ಡೀಪ್ ಆಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇದನ್ನೆಲ್ಲ ನಾವು ಮುಂಚೆ ಮಾತಾಡ್ತಾ ಇದ್ವಿ, ನೋಡ್ತಾ ಇದ್ವಿ, ಅನುಭವಿಸ್ತಾ ಇದ್ವಿ. ಈಗ ಈ ಚಿತ್ರನ ನಾನು ನೋಡಿದ್ಮೇಲೆ, ಕೇಳಿದ್ಮೇಲೆ, ಇದನ್ನ ನಾನು ಕಣ್ಣಾರೆ ನೋಡಿ ಅನುಭವಿಸಿದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ ಸರ್, ದಯವಿಟ್ಟು ಫಸ್ಟ್ ನಿಮ್ಮಿಂದನೇ ಶುರು ಆಗಿದೆ, ನಿಮ್ಮಿಂದನೇ ಇನ್ನೂ ಹಂಗೆ ಕಂಟಿನ್ಯೂ ಆಗಲಿ ಸರ್. ದಯವಿಟ್ಟು ವರ್ಷಕ್ಕೆ 2 ಚಿತ್ರ ನಮ್ಮ ಚಿತ್ರರಂಗಕ್ಕೆ ಕೊಡಿ ಸರ್, ಪ್ಲೀಸ್. ನಮ್ಮ ಚಿತ್ರರಂಗ ಅಂದ್ರೆ ನೀವು ಮಾಡೋ ಚಿತ್ರಗಳು ಇಡೀ ನಮ್ಮ ಕರ್ನಾಟಕದ ಜನದಲ್ಲಿ ನಿಮ್ಗೆ ಅಭಿಮಾನಿಗಳು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಇದು ಅದೇ ತರ ಒಂದು ಹಿಡನ್ ಫ್ಯಾನ್ಸ್, ಹಿಡನ್ ಆಡಿಯನ್ಸ್ ನಿಮಗೆ ಎಲ್ಲಾ ರಾಜ್ಯದಲ್ಲೂ ಇದ್ದಾರೆ ಸರ್. ದಯವಿಟ್ಟು ಮರಿಬೇಡಿ. ಮಾತಾಡ್ತಾ ಇದ್ವಿ, ನೋಡ್ತಾ ಇದ್ವಿ, ಅನುಭವಿಸ್ತಾ ಇದ್ವಿ. ಈಗ ಈ ಚಿತ್ರನ ನಾನು ನೋಡಿದ್ಮೇಲೆ, ಕೇಳಿದ್ಮೇಲೆ, ಇದನ್ನ ನಾನು ಕಣ್ಣಾರೆ ನೋಡಿ ಅನುಭವಿಸಿದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ ಸರ್, ದಯವಿಟ್ಟು ಫಸ್ಟ್ ನಿಮ್ಮಿಂದನೇ ಶುರು ಆಗಿದೆ, ನಿಮ್ಮಿಂದನೇ ಇನ್ನೂ ಹಂಗೆ ಕಂಟಿನ್ಯೂ ಆಗಲಿ ಸರ್. ದಯವಿಟ್ಟು ವರ್ಷಕ್ಕೆ 2 ಚಿತ್ರ ನಮ್ಮ ಚಿತ್ರರಂಗಕ್ಕೆ ಕೊಡಿ ಸರ್, ಪ್ಲೀಸ್. ನಮ್ಮ ಚಿತ್ರರಂಗ ಅಂದ್ರೆ ನೀವು ಮಾಡೋ ಚಿತ್ರಗಳು ಇಡೀ ನಮ್ಮ ಕರ್ನಾಟಕದ ಜನದಲ್ಲಿ ನಿಮ್ಗೆ ಅಭಿಮಾನಿಗಳು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಇದು ಅದೇ ತರ ಒಂದು ಹಿಡನ್ ಫ್ಯಾನ್ಸ್, ಹಿಡನ್ ಆಡಿಯನ್ಸ್ ನಿಮಗೆ ಎಲ್ಲಾ ರಾಜ್ಯದಲ್ಲೂ ಇದ್ದಾರೆ ಸರ್. ದಯವಿಟ್ಟು ಮರಿಬೇಡಿ. ದಯವಿಟ್ಟು ಮಾಡಿ. ಈ ತರ ಚಿತ್ರಗಳು ಮಾಡೋದ್ರಿಂದ, ನೀವು ಒಂದು ವರ್ಷದಲ್ಲಿ 2 ಚಿತ್ರ ಮಾಡೋದ್ರಿಂದ ಲಕ್ಷಾಂತರ ಜನ, ಸಾವಿರಾರು ಜನ ಅಲ್ಲ ಸರ್ ನಾನು ಹೇಳ್ತಾ ಇರೋದು, ಯಾಕಂದ್ರೆ ನನಗೆ ಗೊತ್ತು
ಐ ಆಮ್ ನಾಟ್ ಓನ್ಲಿ ಎ ಪ್ರೊಡ್ಯೂಸರ್, ಐ ಆಮ್ ಎ ಡಿಸ್ಟ್ರಿಬ್ಯೂಟರ್ ಅಂಡ್ ಎಕ್ಸಿಬಿಟರ್. ಎಲ್ಲಿ ನಾವಿಲ್ಲಿ ಪ್ರೊಡಕ್ಷನ್ ಅಂತೀವಿ, ಬರೀ ಇಷ್ಟೇ ಲೆಕ್ಕ ಹಾಕ್ತೀವಿ. ಬಿಡುಗಡೆಯಾಗಿ ಗೇಟ್ ಕೀಪರ್ ಇಂದ ಎಲ್ಲರೂ ಊಟ ಮಾಡ್ತಾರೆ ಸರ್, ಇದರಿಂದ ಲಕ್ಷಾಂತರ ಜನ. ಇದನ್ನ ನಾನು ಒಬ್ಬ ಚಿತ್ರರಂಗದಲ್ಲಿ ಹಿತೈಷಿಯಾಗಿ ನಾನು ಹೇಳ್ತೀನಿ, ಎಲ್ಲ ಹೀರೋಗಳು, ನಾಟ್ ಓನ್ಲಿ ಕನ್ನಡ ನಾನು ಹೇಳ್ತಾ ಇರೋದು, ತೆಲುಗು, ತಮಿಳ್, ಮಲಯಾಳಂ, ಎಲ್ಲ ಚಿತ್ರರಂಗದಲ್ಲಿ ಈ ತರ, ಬರೀ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ನೀವು ಸ್ಫೂರ್ತಿಯಾಗಿಲ್ಲ ಸರ್, ಇಡೀ ಇಂಡಿಯನ್ ಸಿನಿಮಾ ಪ್ರೊಡ್ಯೂಸರ್ಸ್ಗಾಗ್ಬೋದು, ಡೈರೆಕ್ಟರ್ಸ್ಗಾಗ್ಬೋದು, ನಾಯಕ ನಟರಿಗಾಗ್ಬೋದು, ಎಲ್ರಿಗೂ ನೀವು ಇನ್ಸ್ಪೈರ್ ಆಗಿದ್ದೀರಾ ಸರ್. ನೀವೇ ಇನ್ಸ್ಪಿರೇಷನ್ ಅವ್ರಿಗೆಲ್ಲ. ಅದನ್ನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲರೂ ಮಾಡಿದ್ರೆ ನಮ್ಮ ಇವತ್ತಿನ ಚಿತ್ರರಂಗ ಯಾರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು, ಯಾಕಂದ್ರೆ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾ ಇರ್ತೀವಿ, ಯಾರ ಮೇಲೆ ಡಿಪೆಂಡ್ ಆಗಿದೆ ಸರ್ ಇವತ್ತು ನಾವು? OTT ಅಂತೀವಿ. OTT ನಮ್ಮನ್ನ ಬಾಚ್ ತಪ್ಕೊಳ್ತು ಫಸ್ಟ್. ಇವಾಗ ಗೇಟಿಂದ ಆಚೆ ನಿಲ್ಲಿಸೋರು ನಮ್ಮನ್ನ ಡಬ್ಬ ಇಟ್ಕೋಬೇಕು ಸರ್. ನಾವೆಲ್ಲ ಫಸ್ಟ್ ಬಾಚ್ ತಪ್ಕೊಂಡ್ರು, ಅರೆ ಇಂಥ ಒಂದು ಶಕ್ತಿ ಸಿಗ್ತಲ್ಲ ನಮ್ಗೆ ಅನ್ಕೊಂಡ್ವಿ ನಾವು. ಇವತ್ತು ನಮ್ಮನ್ನ ಗೇಟಿಂದ ಒಳಗೆ ಬರೋದಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡೋಗೋದು ನಾವು, ಯಾಕಂದ್ರೆ ಚೆನ್ನಾಗಿ ಬೆಳೆದ್ರು ನಮ್ಮಿಂದ. ಇವಾಗ ನಾವು ಬೇಕಾಗಿಲ್ಲ ಅವ್ರಿಗೆ. ಅದನ್ನ ಬ್ರೇಕ್ ಮಾಡಬೇಕು ಅಂದ್ರೆ ನೀವು ಏನ್ ಟ್ರೆಂಡ್ ಸೆಟ್ ಮಾಡಿದ್ದೀರಾ ಸರ್, ಅದನ್ನ ಪ್ರೇಮ್ ಅವರಾಗಲಿ, ಮಿಕ್ಕಿದ ನಮ್ಮೆಲ್ಲ ನಿರ್ದೇಶಕರು, ನಾನು ಅದೇ ಹೇಳೋದು, ವರ್ಷಕ್ಕೆ 2 ಪಿಕ್ಚರ್ ಮಾಡಿ ಸರ್, ಆಗುತ್ತೆ ನಿಮ್ಮ ಕೈಯಲ್ಲಿ. ಅವಾಗ ಅವ್ರು ತಿರ್ಗಾ ವಾಪಸ್ ಬರ್ತಾರೆ ನಮ್ಗೆ. ನಮ್ ಬಾಕ್ಸ್ ಆಫೀಸ್ ಅಂತ ಏನ್ ಹೇಳ್ತೀವಿ, ನಮ್ಗೆ ಇರೋದು 2 ಸೋರ್ಸ್, ರೆವೆನ್ಯೂ ಕಲೆಕ್ಟ್ ಮಾಡೋದು 2 ಸೋರ್ಸ್ ನಮ್ಗೆ. ಒಂದು ಬಾಕ್ಸ್ ಆಫೀಸ್, ಇನ್ನೊಂದು OTT. OTT ಡೋಂಟ್ ಕ್ಲೋಸ್. ಕನ್ನಡ ಚಿತ್ರ ಓಪನ್ ಆಗಿ ಹೇಳ್ತಾರೆ, ಕನ್ನಡ ಚಿತ್ರ ತಗೊಳ್ಳೋದು. ಏನಾಗಬೇಕು 250 ಚಿತ್ರ ಮಾಡಿರುವಂತ ನಿರ್ಮಾಪಕರು ನೆಕ್ಸ್ಟ್ ಮಾಡ್ಬೇಕಾರೆ ಅವರು. ಇದು ಬರೀ ಕರ್ನಾಟಕದಲ್ಲಾಗಿದೆ ಶುರುವಾಗಿದೆ ಅನ್ಕೋಬೇಡಿ, ಎಲ್ಲಾ ರಾಜ್ಯದಲ್ಲೂ ಈ ತರ ಆಗಿದೆ ಈಗ. ಸಾರಿ ಟು ಸೇ ದಿಸ್, ಎಂತ ದೊಡ್ಡ ಪಿಕ್ಚರು, ಎಂತ ದೊಡ್ಡ ಡೈರೆಕ್ಟರು, ಎಂತ ದೊಡ್ಡ ಹೀರೋ ಒಂದು ಚಿತ್ರ ಬಿಡುಗಡೆ ಆಗಿಲ್ಲ. ತೆಲುಗು ಪಿಕ್ಚರ್ ಆಗಿಲ್ವಲ್ಲ, ಎಂತ ದೊಡ್ಡ ಚಿತ್ರ ಬಿಸ್ನೆಸ್ ಆಗಿದೆ. ಸೇಮ್ OTT. ಸೊ ಇದೆಲ್ಲ ನಾವು ಬ್ರೇಕ್ ಮಾಡೋದಕ್ಕೆ ನೀವೊಂದು ಸ್ಫೂರ್ತಿಯಾಗಿ ಈ ಚಿತ್ರನ ಇಡೀ ನಾಡಿಗೆಲ್ಲ ದೇಶಕ್ಕೆ ಕೊಡ್ತಾ ಇದ್ದೀರಾ. ಇದನ್ನೆಲ್ಲರೂ ನಾವು ಬಳಸ್ಕೋಬೇಕು, ಬೆಳೆಸಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಎಲ್ಲರೂ ಇದನ್ನ ನಾವು ಒಂದು ಏನ್ ಹೇಳ್ತೀನಿ ಅಂದ್ರೆ, ಎಲ್ರಿಗೂ ಎನ್ಕರೇಜ್ ಮಾಡೋವಂತ ಒಂದು, ಎಲ್ರಿಗೂ ಒಂದು ಉರ್ದುಂಬಿಸುವಂತ ಕೆಲಸ ನೀವು ಮಾಡಿದ್ದೀರಾ. ನಿಜವಾಗ್ಲೂ ಇದು ಈ ಒಂದು ಟ್ರೆಂಡ್ ನ ನಿಮ್ಮಿಂದ ಶುರುವಾಗಿದೆ, ನೀವು ಕಂಟಿನ್ಯೂ ಮಾಡಿ.